Hi friends, very good evening. Welcome back to Davangere tutorials and Raman tutorials for GK channel. ಸ್ನೇಹಿತರೆ ಇವತ್ತಿನ ಈ ಒಂದು ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇವತ್ತಿನ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಮುಂಬರುವಂತಹ ಸಿಟಿಇಟಿ ಪರ್ಟಿಕ್ಯುಲರ್ಲಿ ಫಾರ್ ಸಿಟಿಇಟಿ and then PSTR, GPSTR, HSTR ಎಲ್ಲದಕ್ಕೂ ಸಹ ಯೂಸ್ಫುಲ್ ಆಗುವಂತಹ ಸೈನ್ಸ್ ರಿಲೆವೆಂಟ್ ವೆರಿ ಇಂಪಾರ್ಟೆಂಟ್ MCQs ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ರೈಟ್. ಹಾಗಾದ್ರೆ ಬನ್ನಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್, these are the most important MCQs for all the exams. Right, first question, which part of the plant is called its food factory? ಸಸ್ಯದ ಯಾವ ಭಾಗವನ್ನು ಅದರ ಆಹಾರದ ಕಾರ್ಖಾನೆ ಅಂತ ಕರ್ಕೊಳ್ತೀವಿ? That is a flower, stem, root, leaf. Which one is called as food factory of the plant body? Yes sir, simple question alva sir, ಇದಕ್ಕೇನು ನಮಗೆ ಆಪ್ಷನ್ ನೀಡ್ ಇರಲಿಲ್ಲ ಸರ್ ಅನ್ನುವಂತವರು ಸಹ ಇರ್ತೀರಾ. ಹೌದು, this is very simple question. The answer is a leaf. ಓಕೆ, ಸಸ್ಯದ ಎಲೆಗಳಲ್ಲಿಯೇ ಆಹಾರ ಅನ್ನೋದು ತಯಾರಾಗುವಂತದ್ದು. ಓಕೆ, ಗ್ರೀನಿ ಲೀಫ್, ಅದರಲ್ಲೂ ಹಸಿರು ಎಲೆಗಳಲ್ಲಿ, ಹೌದಲ್ವಾ? ಲೀವ್ಸ್ ಕಂಟೈನಿಂಗ್ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಫೋಟೋಸಿಂಥಸಿಸ್. ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ವರ್ಣಕವನ್ನು ಹೊಂದಿದ್ದು ಇದು ದ್ಯುತಿ ಸಂಶ್ಲೇಷಣೆಗೆ ಅತಿ ಅವಶ್ಯಕವಾಗಿರುತ್ತೆ. ಸೆಕೆಂಡ್, ಫೋಟೋಸಿಂಥಸಿಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಫುಡ್ ಪ್ರೈಮರ್ಲಿ ಅಕರ್ಸ್ ಇನ್ ದಿ ಲೀವ್ಸ್. ಆಹಾರ ತಯಾರಿಸುವ ಅತಿ ಪ್ರಮುಖ ಪ್ರಕ್ರಿಯೆ ಯಾವುದು ಅಂದ್ರೆ ಅದು ದ್ಯುತಿ ಸಂಶ್ಲೇಷಣೆ ಆಗಿದ್ದು ಇದು ಮುಖ್ಯವಾಗಿ ಎಲ್ಲಿ ನಡೆಯುತ್ತೆ? ಎಲೆಗಳಲ್ಲಿ ನಡೆಯುತ್ತೆ. ಓಕೆ, ಅದೇ ಆರಂಭದಲ್ಲಿ ಹೇಳಿದ್ದು. ಓಕೆ, ಎಲೆಗಳಲ್ಲಿ ಮಾತ್ರವಲ್ಲ, ಹಸಿರು ಭಾಗವಾದಂತಹ ಕಾಂಡಗಳಲ್ಲಿಯೂ ಸಹ ಜರುಗುತ್ತೆ, ಇಲ್ಲ ಅಂತಲ್ಲ, ಬಟ್ ಮುಖ್ಯವಾಗಿ ಜರುಗುವಂತದ್ದು ಎಲೆಗಳಲ್ಲಿ. Then they use carbon dioxide, water and sunlight to produce glucose. ಅವು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಕ್ಲೋರೋಫಿಲ್ ಅನ್ನ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ಅಂದ್ರೆ ಆಹಾರವನ್ನ ಏನ್ ಮಾಡ್ತವೆ? ತಯಾರು ಮಾಡ್ತವೆ. ಓಕೆನಾ? ಎಸ್. Next question. The process of taking in food by an organism and its utilization by the body is called. ಜೀವಿಯು ಆಹಾರವನ್ನ ಸೇವಿಸಿ ಮತ್ತು ಅದನ್ನು ದೇಹವು ಬಳಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಹೀಗೆನ್ನುತ್ತಾರೆ. ಓಕೆ, ಆಹಾರವನ್ನ ಸೇವಿಸಿದ ಆಗತ್ತೆ, ಸೇವನೆಯ ನಂತರ ದೇಹ ಏನ್ ಮಾಡುತ್ತೆ? ದೇಹದಲ್ಲಿರುವಂತಹ ಭಾಗಗಳು ಅದನ್ನ ಬಳಸ್ಕೊಳ್ಳುತ್ತೆ. ಓಕೆ, ಆ ಪ್ರಕ್ರಿಯೆನ ಏನಂತ ಕರಿತೀವಿ? ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್, ಎಸ್, respiration, nutrition, excretion, transportation. Which is the right answer? ಜೀವಿಯು ಆಹಾರವನ್ನು ಸೇವಿಸಿ ಅದನ್ನು ದೇಹವು ಬಳಸಿಕೊಳ್ಳುವ ಪ್ರಕ್ರಿಯೆನೇ ಅಂತ ಕರಿತೀವಿ. ಎಸ್, ಆಲ್ಮೋಸ್ಟ್ ಸರಿಯಾದ ಉತ್ತರವನ್ನ ಕೊಟ್ಟಿರ್ತೀರಾ. ದಟ್ ಈಸ್ ಆನ್ಸರ್ ಈಸ್ ನ್ಯೂಟ್ರಿಷನ್, ಪೋಷಣೆ ಅಂತ ಕರ್ಕೊಳ್ತೀವಿ. Nutrition is the mode of taking food by an organism and its utilization by the body. ಪೋಷಣೆ ಎಂದರೆ ಒಂದು ಜೀವಿಯು ಆಹಾರವನ್ನು ತೆಗೆದುಕೊಳ್ಳುವ ಮತ್ತು ಅದನ್ನು ದೇಹವು ಬಳಸಿಕೊಳ್ಳುವಂತ ಒಂದು ಅತಿ ಪ್ರಮುಖ ವಿಧಾನವಾಗಿದೆ. ಇಟ್ ಪ್ರೊವೈಡ್ಸ್ ಎನರ್ಜಿ ಫಾರ್ ವೇರಿಯಸ್ ಲೈಫ್ ಆಕ್ಟಿವಿಟೀಸ್ ಲೈಕ್ ಗ್ರೋತ್ ಅಂಡ್ ರಿಪೇರ್. ಇದು ಬೆಳವಣಿಗೆ ಮತ್ತು ದುರಸ್ತಿಯಂತಹ ವಿವಿಧ ಜೀವನ ಚಟುವಟಿಕೆಗಳಿಗೆ ಬೇಕಾದಂತ ಶಕ್ತಿಯನ್ನ ಒದಗಿಸುತ್ತೆ, ಹೌದಲ್ವಾ? ರೈಟ್. ದೆನ್ ಆರ್ಗನಿಸಮ್ಸ್ ಕ್ಯಾನ್ ಬಿ ಆಟೋಟ್ರೋಪ್ಸ್ ಆರ್ ಹೆಟರೋಟ್ರೋಪ್ಸ್. ಅಂದ್ರೆ ಜೀವಿಗಳು ಅಂತಂದಾಗ ಕೆಲವು ಜೀವಿಗಳು ಸ್ವಪೋಷಕಗಳಾಗಿದ್ರೆ, ಹಸಿರು ಸಸ್ಯಗಳಂತವು ಸ್ವಪೋಷಕಗಳಾಗಿದ್ರೆ, ಕೆಲವು ಪರಪೋಷಕಗಳು ಅಂದ್ರೆ ಹಸಿರು ಸಸ್ಯಗಳ ಮೇಲೆ ಅವಲಂಬಿತವಾಗಿರುವಂತಹ ಸಸ್ಯಗಳನ್ನು ಸಹ ನಾವು ಗಮನಿಸ್ತೇವೆ. Then in humans the digestion of carbohydrates begin in which part of the digestive system? Another important question. ಮಾನವರಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಯಾವ ಭಾಗದಲ್ಲಿ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತೆ? ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭವಾಗುತ್ತೆ? ದಟ್ ಈಸ್ ಸ್ಟೊಮಕ್, ಸ್ಮಾಲ್ ಇಂಟೆಸ್ಟೈನ್, ಬಕಲ್ ಕ್ಯಾವಿಟಿ, ಲಾರ್ಜ್ ಇಂಟೆಸ್ಟೈನ್. ಯಾವುದಿಲ್ಲಿ ಸರಿಯಾದ ಉತ್ತರ? ವಿಚ್ ಇಸ್ ದ ರೈಟ್ ಆನ್ಸರ್? ಎಸ್, ಬಾಯಿಯ ಕುಹರ, ಬಕಲ್ ಕ್ಯಾವಿಟಿ ಅಥವಾ ಬಾಯಿಯಲ್ಲಿ ಪ್ರಾರಂಭವಾಗುತ್ತೆ. ಸರಿ ಅಲ್ವಾ? ಕಾರ್ಬೋಹೈಡ್ರೇಟ್ಗಳು ಮಾತ್ರ, ಪ್ರೋಟೀನ್ ಮತ್ತೆ ಲಿಪಿಡ್ಗಳಲ್ಲ. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಪ್ರಾರಂಭವಾಗದೆ ಎಲ್ಲಿ ಸ್ನೇಹಿತರೆ? ಬಾಯಿಯ ಕುಹರದಲ್ಲಿ, ಬಕಲ್ ಕ್ಯಾವಿಟಿ. ಎಸ್.
The saliva in our mouth contains an enzyme called salivary amylase. ನಮ್ಮ ಬಾಯಲ್ಲಿರುವಂತಹ ಜೊಲ್ಲು ರಸ ಅಥವಾ ಲಾಲಾ ರಸ ಅಂತ ನಾವೇನ್ ಕರ್ಕೊಳ್ತೇವೆ. ಓಕೆ, ಲಾಲಾ ರಸವು ಸಲೈವರಿ ಅಮೈಲೇಸ್ ಎಂಬ ಕಿಣ್ವವನ್ನ ಹೊಂದಿರುತ್ತೆ, ರೈಟ್. ಈ ಸಲೈವರಿ ಅಮೈಲೇಸ್ ಕಿಣ್ವದ ಕೆಲಸ ಏನು ಅನ್ನೋದಾದ್ರೆ, ದಿಸ್ ಎನ್ಸೈಮ್ ಸ್ಟಾರ್ಟ್ಸ್ ಬ್ರೇಕಿಂಗ್ ಡೌನ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ಸ್. ಈ ಕಿಣ್ವದ ಪ್ರಮುಖ ಕೆಲಸ ಪಿಷ್ಟವನ್ನ, ಓಕೆ, ಅಂದ್ರೆ ಪಿಷ್ಟ ಅನ್ನೋದು ಒಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್. ಇಟ್ ಈಸ್ ಎ ಟೈಪ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಈ ಕಿಣ್ವವು ಪಿಷ್ಟವನ್ನ ಸರಳ ಸಕ್ಕರೆಗಳನ್ನಾಗಿ ಅಥವಾ ಶರ್ಕರೆಗಳನ್ನಾಗಿ ವಿಭಜಿಸಲು ಪ್ರಾರಂಭಿಸುತ್ತದೆ. Therefore, the digestion of carbohydrate begins as soon as we start chewing the food. ಸೊ ಆಹಾರವನ್ನು ನಾವು ಯಾವಾಗ ಅಗಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ, ತಕ್ಷಣ ಅಲ್ಲಿ ಲಾಲಾರಸದ ಉತ್ಪತ್ತಿಯಾಗಿ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಪ್ರಾರಂಭಗೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಪ್ರೋಸೆಸ್ ಆಫ್ obtaining silk fibers from cocoons is called? ರೇಷ್ಮೆ ಗೂಡುಗಳಿಂದ ರೇಷ್ಮೆ ನೂಲನ್ನ ಪಡೆಯುವಂತ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ಶಿಯರಿಂಗ್, ಉಣ್ಣೆ ಕತ್ತರಿಸೋದು. ಸಾರ್ಟಿಂಗ್, ವಿಂಗಡಣೆ. ಸ್ಕೌರಿಂಗ್, ಶುಚಿಗೊಳಿಸುವಿಕೆ. ರೀಲಿಂಗ್, ನೂಲು ಬಿಚ್ಚುವುದು. ವಿಚ್ ಇಸ್ ದ ರೈಟ್ ಆನ್ಸರ್? ದ ಪ್ರೋಸೆಸ್ ಆಫ್ obtaining silk fibers from cocoons is called. ರೇಷ್ಮೆ ಗೂಡುಗಳಿಂದ ರೇಷ್ಮೆ ನೂಲನ್ನ ಪಡೆಯುವಂತ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ಎಸ್, ದ ಆನ್ಸರ್ ಈಸ್ ರೀಲಿಂಗ್, ನೂಲು ಬಿಚ್ಚುವುದು. ಓಕೆ, ನೋಡಿ, 7th ಕಾನ್ಸೆಪ್ಟ್ಸ್ ಅಲ್ಲಿ ಬರ್ತಕ್ಕಂತ ಒಂದು ಕ್ವಶನ್ ಇದು. ನಾವು ಇಂಥದೇ ಪಾಠದಲ್ಲಿ ಇಂಥದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನೋದನ್ನ ನಾವು ಎಷ್ಟು ಡಿಪೆಂಡ್ ಆಗಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಕಾನ್ಸೆಪ್ಟ್ಸ್, ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ನ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಆ ನೆಗ್ಲೆಕ್ಟ್ ಮಾಡಿರುವಂತ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಎಲ್ಲಾ ಕಾನ್ಸೆಪ್ಟ್ಸ್ ಸಹ ನಾವು ರೆಫರ್ ಮಾಡ್ಬೇಕಾಗತ್ತೆ, ರೈಟ್. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ದೆನ್ CTET ಕ್ಲಾಸಸ್ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಯಾರು TT ಕ್ವಾಲಿಫೈ ಆಗೋದಕ್ಕೆ ಸ್ವಲ್ಪ ಅನಾನುಕೂಲಗಳಿಂದ ಸಾಧ್ಯವಾಗಿರೋದಿಲ್ಲ, CTET ತಗೊಂಡಿರ್ತೀರ, ಕ್ಲಾಸಸ್ ನೀಡಿದ್ರೆ 8217670405 ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಸಹ ಅವೈಲೇಬಲ್ ಇರುತ್ತೆ. ದೆನ್ PSTR, ಓಕೆ, ಅತಿ ಹೆಚ್ಚು ನೇಮಕಾತಿ ಆಗೋದು PSTR ಅಲ್ಲಿ. ಓಕೆ, ನೆಕ್ಸ್ಟ್ GPSTR ಮತ್ತೆ HSTR ಈ ಒಂದು ತರಗತಿಗಳಿಗೆ ಕ್ಲಾಸಸ್ ನೀಡಿದ್ರೆ ಅವರು 8217670405 ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. Yes, reeling is the process of unwinding the silk filament from the cocoon after it has been boiled. Okay, this is the process in which the unwinding the silk filament from the cocoon. ರೇಷ್ಮೆ ಗೂಡನ್ನ ಕುದಿಸಿದ ನಂತರ ಏನಾಗುತ್ತೆ? ರೇಷ್ಮೆ ಗೂಡನ್ನ ಮೊದಲಿಗೆ ಕುದಿಸ್ತೇವೆ. ಕುದಿಸಿದ ನಂತರ ಏನಾಗುತ್ತೆ? ಅದರಿಂದ ರೇಷ್ಮೆ ಎಳೆಯನ್ನ ಬಿಚ್ಚುವಂತ ಪ್ರಕ್ರಿಯೆಯನ್ನೇ ನಾವು ರೀಲಿಂಗ್ ಅಂತ ಕರ್ಕೊಳ್ತೇವೆ. ಶೇರಿಂಗ್ ಇಸ್ ದ ಪ್ರೋಸೆಸ್ ಆಫ್ ರಿಮೂವಿಂಗ್ ವೂಲ್ ಫ್ರಮ್ ಎ ಶೀಪ್ಸ್ ಬಾಡಿ. ಶೇರಿಂಗ್ ಅನ್ನುವುದು ಕುರಿಯ ದೇಹದಿಂದ ಉಣ್ಣೆಯನ್ನ ತೆಗೆಯುವಂತಹ. ಓಕೆ, ಇನ್ನೊಂದು ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ವಶನ್ ಬರಬಹುದು, ಹೌದಲ್ವಾ? ಕುರಿಯ ದೇಹದಿಂದ ಉಣ್ಣೆಯನ್ನು ತೆಗೆಯುವಂತ ಪ್ರಕ್ರಿಯೆ ನಾವು ಶೇರಿಂಗ್ ಅಂತ ಕರಿತೀವಿ. ಸೆವೆರಲ್ ಫಿಲಮೆಂಟ್ಸ್ ಆರ್ ಟ್ವಿಸ್ಟೆಡ್ ಟುಗೆದರ್ ಟು ಮೇಕ್ ಎ ಸ್ಟ್ರಾಂಗ್ ಸಿಲ್ಕ್ ಥ್ರೆಡ್. ಹಲವಾರು ರೇಷ್ಮೆ ಎಳೆಗಳನ್ನ ಒಟ್ಟಿಗೆ ಸೇರಿಸಿ ಬಲವಾದ ರೇಷ್ಮೆ ದಾರವನ್ನ ತಯಾರಿಸಲಾಗುತ್ತದೆ. This is how the process will be takes place. Then a clinical thermometer reads temperature from. ವೈದ್ಯಕೀಯ ಥರ್ಮೋಮೀಟರ್ ಅಥವಾ ವೈದ್ಯಕೀಯ ಮಾಪಕ ಅಂತ ಕರ್ಕೊಳ್ತೇವೆ. ಈ ತಾಪಮಾನದ ವ್ಯಾಪ್ತಿ, ವೈದ್ಯಕೀಯ ಥರ್ಮೋಮೀಟರ್ ಈ ತಾಪಮಾನದ ವ್ಯಾಪ್ತಿಯನ್ನ ಅಳೆಯುತ್ತೆ. ಅಂದ್ರೆ ಎಲ್ಲಿಂದ ಎಲ್ಲಿಯವರೆಗೂ ಆ ವ್ಯಾಪ್ತಿಯನ್ನ ಹೊಂದಿರುತ್ತೆ ಅಂತ. 0 ಡಿಗ್ರಿ ಟು 100, 0ಯಿಂದ 100. ಇಲ್ಲಿ ವೈದ್ಯಕೀಯ ಕ್ಲಿನಿಕಲ್ ಅಂತ ಹೇಳಿದ್ದಾರೆ, 0ಯಿಂದ 100 ಅಲ್ಲ. ಓಕೆ, ನಮ್ಮ ದೇಹದ ತಾಪಮಾನವನ್ನ ಓಕೆ ಅಳೆಯುವಂಥದ್ದು 0ಯಿಂದ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲ. -10 ಡಿಗ್ರಿ ಸೆಲ್ಸಿಯಸ್ ಟು 110, ನೋ. 32 ಡಿಗ್ರಿ ಫ್ಯಾರನೀಟ್ ಟು 212 ಡಿಗ್ರಿ ಫ್ಯಾರನೀಟ್ ಅಂತ ನೆಕ್ಸ್ಟ್ ಆಪ್ಷನ್ ಇದೆ. ಹೌದಾಗತ್ತಾ? ನೋ. Here the right answer is 35 degree Celsius to 42 degree Celsius. ಓಕೆ, ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ.
ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಕ್ಲಿನಿಕಲ್ ಥರ್ಮೋಮೀಟರ್ ಇಸ್ ಡಿಸೈನ್ ಸ್ಪೆಸಿಫಿಕಲಿ ಟು ಮೆಜರ್ ಹ್ಯೂಮನ್ ಬಾಡಿ ಟೆಂಪರೇಚರ್. ವೈದ್ಯಕೀಯ ತಾಪಮಾನವನ್ನ ಮಾನವನ ದೇಹದ ಉಷ್ಣತೆಯನ್ನು ಅಳೆಯಲೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ರೈಟ್. The normal human body temperature is around 37 degrees Celsius and it doesn't usually below 35 degrees Celsius or above 42 degrees Celsius. ಸಾಮಾನ್ಯ ಮಾನವನ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಇದು ಸಾಮಾನ್ಯವಾಗಿ 37 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಆಗಿರಬಹುದು ಅಥವಾ 42 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾಗುವುದಿಲ್ಲ. ಪ್ಲೀಸ್ ನೋಟ್ ದಿಸ್ ಲಿಮಿಟೆಡ್ ರೇಂಜ್ ಅಲೋಸ್ ಮೋರ್ ಅಕ್ಯುರೇಟ್ ರೀಡಿಂಗ್ಸ್ ಆಫ್ ಬಾಡಿ ಟೆಂಪರೇಚರ್. ಈ ಸೀಮಿತ ವ್ಯಾಪ್ತಿಯು ದೇಹದ ಉಷ್ಣತೆಯ ಹೆಚ್ಚು ನಿಖರವಾದ ಅಳತೆಗೆ ಏನ್ ಮಾಡುತ್ತೆ ಸ್ನೇಹಿತರೆ, ಅನುವು ಮಾಡಿಕೊಡುತ್ತದೆ. ಓಕೆ, ಹೆಚ್ಚು ನಿಖರವಾದ ಅಳತೆಗೆ ಇದು ಸಹಾಯವನ್ನ ಅಥವಾ ಅನುವು ಮಾಡಿಕೊಡುತ್ತೆ. ಅರ್ಥ ಆಯ್ತಾ? ನಮ್ಮ ದೇಹದ ಉಷ್ಣತೆ 35 ಡಿಗ್ರಿ ಅಂತ ಕಡಿಮೆನೂ ಆಗೋದಿಲ್ಲ, 42 ಡಿಗ್ರಿ ಹೆಚ್ಚು ಸಹ ಆಗೋದಿಲ್ಲ. ಹೆಚ್ಚಾಗಿದೆ ಅನ್ನೋದೇ ಆದ್ರೆ ಓಕೆ ಬಹಳ ಅದು ಕ್ರಿಟಿಕಲ್ ಅಂತ ನಾವು ಕರ್ಕೊಳ್ತೇವೆ, ಹೌದಲ್ವಾ? ರೈಟ್. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆನ್ ಆಗೋಣ. ದಿ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ದಟ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಂ. ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ಶಾಖ ವರ್ಗಾವಣೆಯನ್ನ ಏನಂತ ಕರಿತೀವಿ? ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಇನ್ಸುಲೇಷನ್. The mode of heat transfer that does not require any medium. Yes. Conduction, for conduction, convection as well as insulation. Okay, in insulation there is no conduction of heat. Okay, so it is not taken to consider. So here the answer is radiation. ಅಂದ್ರೆ ಇಲ್ಲಿ ವಿಕಿರಣ ಅಂತ ಏನ್ ಕರ್ಕೊಳ್ತೀವಿ? ಓಕೆ, ವಿಕಿರಣಗಳು ಅರಿಯೋದಕ್ಕೆ ಓಕೆ ಫಾರ್ ದಿ ಟ್ರಾನ್ಸ್ಫರ್ ಆಫ್ ರೇಡಿಯೇಷನ್ ಇಸ್ ದಿ ಟ್ರಾನ್ಸ್ಫರ್ ಆಫ್ ಹೀಟ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ವಿಕಿರಣವು ವಿದ್ಯುತ್ ಕಾಂತೀಯ ಅಲೆಗಳ ರೂಪದಲ್ಲಿ ಆಗುವಂತಹ ಶಾಖದ ವರ್ಗಾವಣೆ ಆಗಿರುತ್ತೆ. ಇಟ್ ಕ್ಯಾನ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ವಿಚ್ ಈಸ್ ವೈ ವಿ ಫೀಲ್ ಹೀಟ್ ಫ್ರಮ್ ದಿ ಸನ್. ಇದು ನಿರ್ವಾತದ ಮೂಲಕವೂ ಸಹ ಚಲಿಸಬಲ್ಲದಾಗಿರೋದ್ರಿಂದಾನೇ ನಾವು ಸೂರ್ಯನಿಂದ ಬರುವ ಶಾಖವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಯಾವುದೇ ಮಾಧ್ಯಮದ ಏನಾಗಿರೋದಿಲ್ಲ, ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಓಕೆನಾ? ದ ಆನ್ಸರ್ ಈಸ್ ರೇಡಿಯೇಷನ್. Then what about conduction? Conduction requires direct contact and convection requires the movement of fluids. ಇಲ್ಲಿ ವಹನ ಎಂಬ ಪ್ರಕ್ರಿಯೆ ನಡಿಬೇಕಾದ್ರೆ ಏನಾಗಿರ್ಬೇಕು? ನೇರ ಸಂಪರ್ಕದ ಅವಶ್ಯಕತೆ ಇರುತ್ತೆ, ಅವಾಗ ಮಾತ್ರ ಆಗುವಂಥದ್ದು. ಸಂವಹನಕ್ಕೆ ದ್ರವಗಳ ಚಲನೆ. ಓಕೆ, ಇಲ್ಲಿ ದ್ರವ ಅಂದ್ರೆ ದ್ರವ ಅಥವಾ ಅನಿಲಗಳ ಚಲನೆಯಿಂದ ಸಂವಹನ ಪ್ರಕ್ರಿಯೆ ಜರುಗುತ್ತೆ. Next, when a turmeric stain or a white cloth is washed with soap, it turns reddish brown. This is because soap solution is. ಇದು yesterday acid, bases and salts ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಎಸ್, ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್, ಎ ಸಾಲ್ಟ್. ಬಿಳಿ ಬಟ್ಟೆಯ ಮೇಲಿನ ಅರಿಶಿಣದ ಕಲೆಗೆ ಸಾಂಬೂನು ಹಚ್ಚಿ ತೊಳೆದಾಗ ಅದು ಕೆಂಪು ಕಂದು ಬಣ್ಣಕ್ಕೆ ತಿರುಗುತ್ತೆ. ಏಕೆಂದ್ರೆ ಸಾಬೂನು ದ್ರಾವಣ ಆಮ್ಲೀಯ, ಪ್ರತ್ಯಾಮ್ಲೀಯ, ತಟಸ್ಥ, ಒಂದು ಲವಣ. ಎಸ್, ಇಟ್ ಈಸ್ ಎ ಬೇಸಿಕ್ ಇನ್ ನೇಚರ್. ಇದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತದೆ. ಪ್ಲೀಸ್ ನೋಟ್. ಓಕೆ, ವಿ ನೋ ದಟ್ ಟರ್ಮರಿಕ್ ಇಸ್ ನ್ಯೂಟ್ರಲ್ ಇಂಡಿಕೇಟರ್ ಫಾರ್ ಆಸಿಡ್ ಅಂಡ್ ಬೇಸಸ್. ಅರಿಶಿಣ ಅನ್ನುವಂಥದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಒಂದು ನೈಸರ್ಗಿಕ ಸೂಚಕವಾಗಿರುತ್ತೆ. ಇಟ್ ರಿಮೈನ್ಸ್ ಯೆಲ್ಲೋ ಇನ್ ಅಸಿಡಿಕ್ ಅಂಡ್ ನ್ಯೂಟ್ರಲ್ ಸೊಲ್ಯೂಷನ್. ಇದು ಆಮ್ಲೀಯ ಮತ್ತು ತಟಸ್ಥ ದ್ರಾವಣಗಳಲ್ಲಿ ಹಳದಿಯಾಗಿಯೇ ಉಳಿಯುತ್ತೆ. ಅಂದ್ರೆ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ, ಹಳದಿ ಬಣ್ಣದಲ್ಲೇ ಇರುತ್ತೆ. ಆದ್ರೆ ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಕೆಂಪು ಕಂದು ಬಣ್ಣಕ್ಕೆ ತಿರುಗುತ್ತೆ. ಸೊ ಯರ್ ಸೋಪ್ ಇಸ್ ಬೇಸಿಕ್ ಇನ್ ನೇಚರ್ ವಿಚ್ ಕಾಸಸ್ ದಿ ಕಲರ್ ಚೇಂಜ್. ಇಲ್ಲಿ ಸಾಬೂನು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರೋದ್ರಿಂದ ಇದು ಬಣ್ಣ ಬದಲಾವಣೆಗೆ ಕಾರಣ ಆಗತ್ತೆ. ಕ್ಲಿಯರ್ ಆಯ್ತಾ? ಎಸ್, ರಸ್ಟಿಂಗ್ ಆಫ್ ಐರನ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಕಬ್ಬಿಣ ತುಕ್ಕುಡಿಯುವುದು ಯಾವ ಬಗೆಯ ಬದಲಾವಣೆಗೆ ಉದಾಹರಣೆ ಆಗತ್ತೆ? ಕಬ್ಬಿಣ ತುಕ್ಕಿಡಿಯುತ್ತಲ್ವಾ? ಹೌದು. ಇದು ಯಾವ ತುಕ್ಕಿಡಿಯುವುದು ಯಾವ ಒಂದು ಯಾವುದಕ್ಕೆ ಉದಾಹರಣೆ? ಇಟ್ ಈಸ್ ಫಿಸಿಕಲ್ ಚೇಂಜ್,
ಕೆಮಿಕಲ್ ಚೇಂಜ್, ಪೀರಿಯಾಡಿಕ್ ಚೇಂಜ್, ರಿವರ್ಸಿಬಲ್ ಚೇಂಜ್. ಭೌತಿಕ ಬದಲಾವಣೆನ, ರಾಸಾಯನಿಕನ, ಆವರ್ತಕನ, ಹಿಮ್ಮುಖನ. ಎಸ್, which is the right answer? Yes, almost ಉತ್ತರ ಕೊಟ್ಟಿರ್ತೀರಾ. It is an example of it is an example of chemical change. ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ. Yes, chemical change. Rusting involves iron reacting with oxygen and moisture. Please note, oxygen and moisture. Oxygen and moisture to form a new substance called as iron oxide. Iron oxide, nothing but rust. ತುಕ್ಕು ಹಿಡಿಯುವ ಪ್ರಕ್ರಿಯೆಯಲ್ಲಿ ಕಬ್ಬಿಣವು ಆಮ್ಲಜನಕ ಮತ್ತು ತೇವಾಂಶದೊಂದಿಗೆ ವರ್ತಿಸಿ ಐರನ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್, ಅದನ್ನು ನಾವು ಇನ್ ಜನರಲ್ ತುಕ್ಕು ಅಂತ ಕರಿತೀವಿ, ಎಂಬ ಹೊಸ ವಸ್ತುವನ್ನ ರೂಪಿಸುತ್ತೆ. ರೈಟ್. ಸೊ a chemical change results in the formation of one or more new substances and is usually irreversible. Please note this point. ರಾಸಾಯನಿಕ ಬದಲಾವಣೆ ಎನ್ನುವುದು ಒಂದು ಅಥವಾ ಹೆಚ್ಚು ಹೊಸ ವಸ್ತುಗಳ ರಚನೆಗೆ ಕಾರಣವಾಗುತ್ತೆ. ಸಾಮಾನ್ಯವಾಗಿ ಇದು ಹಿಮ್ಮುಖಗೊಳಿಸಲಾಗದ, ಓಕೆ, ಮತ್ತೆ ಮೂಲ ವಸ್ತುವನ್ನ ಪಡೆಯೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಒಂದು ಪ್ರಕ್ರಿಯೆಗೆ ಉದಾಹರಣೆ ಹಿಮ್ಮುಖಗೊಳಿಸಲಾಗದ ಪ್ರಕ್ರಿಯೆ ಆಗಿದೆ. Here physical changes like melting ice only change the taste of the substance, not its chemical composition. ಮಂಜುಗಡ್ಡೆ ಕರಗುವಿಕೆಯಂತಹ ಭೌತಿಕ ಬದಲಾವಣೆಗಳು ವಸ್ತುವಿನ ಸ್ಥಿತಿಯನ್ನು ಮಾತ್ರ ಬದಲಾಯಿಸುತ್ತೆ ಹೊರತು ಅದರ ರಾಸಾಯನಿಕ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಮಂಜುಗಡ್ಡೆ ಕರಗುತ್ತೆ, ನೀರಾಗುತ್ತೆ, ಮತ್ತೆ ಅದನ್ನ ನಾವು ತಂಪುಗೊಳಿಸಿದಾಗ ಮತ್ತೆ ಮಂಜುಗಡ್ಡೆ ಆಗುತ್ತೆ. ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಹೊರತು ರಾಸಾಯನಿಕ ಸಂಯೋಜನೆ ಮಂಜುಗಡ್ಡೆಯಲ್ಲಿರಬಹುದು, ನೀರಿನಲ್ಲಿರಬಹುದು ಅಥವಾ ನೀರಾವಿಯಲ್ಲಿರಬಹುದು. ಓಕೆ, ಅವುಗಳ ರಾಸಾಯನಿಕ ಸಂಯೋಜನೆ ಯಾವಾಗಲೂ ಸಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1 ಒಂದೇ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಉಂಟಾಗುವುದಿಲ್ಲ. ದಿ ಕಾಮ್ ಏರಿಯಾ ಇನ್ ದಿ ಸೆಂಟರ್ ಆಫ್ ದಿ ಸೈಕ್ಲೋನ್ ಇಸ್ ಕಾಲ್ಡ್. ಚಂಡಮಾರುತದ ಮಧ್ಯದಲ್ಲಿರುವಂತಹ ಶಾಂತ ಪ್ರದೇಶವನ್ನ ಹೀಗೆ ಕರೆಯುತ್ತಾರೆ. ಎಪಿಸೆಂಟರ್, ಅಧಿಕೇಂದ್ರ, ಫೋಕಸ್, ನಾಭಿ, ಐ, ಕಣ್ಣು, ಸ್ಟಾರ್ಮ್ ಸರ್ಜ್, ಚಂಡಮಾರುತದ ಉಬ್ಬರ. ಚಂಡಮಾರುತದ ಉಬ್ಬರ ಏನಂತ ಕರಿತೀವಿ? ಎಸ್, ಐ, ಕಣ್ಣು ಅಂತ ನಾವು ಅದನ್ನ ಕರ್ಕೊಳ್ತೀವಿ. ಹೇಗೆ ಸರ್? ನೋಡಿ ಇಲ್ಲಿ, the eye is a region of mostly calm weather at the center of strong tropical cyclones. ಈ ಚಂಡಮಾರುತದ ಕಣ್ಣು ಬಲವಾದ ಉಷ್ಣವಲಯದ ಚಂಡಮಾರುತಗಳ ಮಧ್ಯಭಾಗದಲ್ಲಿರುವ ಬಹುತೇಕ ಶಾಂತ ಹವಾಮಾನದ ಪ್ರದೇಶವಾಗಿದೆ. ಹೌದಾ ಸರ್ ಅಂತ ಅನ್ಸುತ್ತೆ. ಓಕೆ, ಕಾನ್ಸೆಪ್ಟ್ ರೆಫರ್ ಮಾಡಿದ್ರೆ ಈಸಿ, ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಆಶ್ಚರ್ಯ ಆಗತ್ತೆ. ಇನ್ ದ ಐಸ್ winds are light and winds are very light and skies are often clear. ಕಣ್ಣಿನ ಭಾಗ ಅಂತ ಏನ್ ಕರ್ಕೊಳ್ತೀವಿ, ಇಲ್ಲಿ ಗಾಳಿಯು ಹಗುರವಾಗಿದ್ದು ಆಕಾಶವು ಸಾಮಾನ್ಯವಾಗಿ ಏನಾಗಿರುತ್ತೆ, ತಿಳಿಯಾಗಿರುತ್ತದೆ. ಓಕೆ, then the most violent winds and heaviest rain takes place in the eye wall. The area surrounding the eye. ನೋಡಿ ಎಷ್ಟು ಚೆನ್ನಾಗಿದೆ. The most violent winds and heaviest rain takes place in the eye wall. ಇಲ್ಲಿ ಅತ್ಯಂತ ರಭಸದ ಗಾಳಿ ಮತ್ತು ಭಾರಿ ಮಳೆಯು ಕಣ್ಣಿನ ಗೋಡೆಯಲ್ಲಿ ಕಂಡುಬರುತ್ತದೆ. ಓಕೆ, ಇದು ಕಣ್ಣಿನ ಸುತ್ತಲೂ ಆವೃತವಾಗಿರುವಂತಹ ಒಂದು ಪ್ರದೇಶವಾಗಿದೆ. ಈ ರೀತಿಯಾದಂತ ಕ್ವಶನ್ಸ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಸ್ನೇಹಿತರೆ, ಹೌದಲ್ವಾ? ರೈಟ್. ನೆಕ್ಸ್ಟ್, which type of
soil has the highest water holding capacity? This is also most important question. ಯಾವ ಬಗೆಯ ಮಣ್ಣು ಅತಿ ಹೆಚ್ಚು ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ? ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದಿಲ್ಲಿ ಪ್ರಶ್ನೆ. ಎಸ್, ದಟ್ ಈಸ್ ಸ್ಯಾಂಡಿ ಸಾಯಿಲ್, ಲೋಮಿ ಸಾಯಿಲ್, ಕ್ಲೇ ಸಾಯಿಲ್, ಗ್ರಾವೆಲ್. ಮರಳು ಮಣ್ಣು, ಗೋಡು ಮಣ್ಣು, ಜೇಡಿ ಮಣ್ಣು, ಜಲ್ಲಿಕಲ್ಲು. ಜಲ್ಲಿಕಲ್ಲು ಆಗೋದಿಲ್ಲ. ಉಳಿದಂತ ಮೂರಲ್ಲಿ ಯಾವುದು ಅತಿ ಹೆಚ್ಚು ನೀರನ್ನ ಹಿಡಿದಿಟ್ಟುಕೊಳ್ಳುವಂತದ್ದು ಯಾವುದು? ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಯಾವುದು ಹೊಂದಿದೆ? ಎಸ್ ಎಸ್ ಕ್ಲೇ ಸಾಯಿಲ್, ಜೇಡಿ ಮಣ್ಣು. ಓಕೆ, ಅದನ್ನ ಜೇಡಿ ಮಣ್ಣು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಓಕೆ, ಹೆಚ್ಚು ನೀರನ್ನ ಅದು ಬಿಟ್ಕೊಡೋದಿಲ್ಲ, ತನ್ನಲ್ಲೇ ಹಿಡಿದಿಟ್ಕೊಳ್ಳುತ್ತೆ. Clay soil consists of very fine particles with very small spaces between them. ಜೇಡಿ ಮಣ್ಣು ಅತಿ ಸೂಕ್ಷ್ಮ ಕಣಗಳನ್ನು ಹೊಂದಿದ್ದು ಅವುಗಳ ನಡುವೆ ಅತಿ ಕಡಿಮೆ ಸ್ಥಳಾವಕಾಶವಿರೋದನ್ನು ನಾವು ಗಮನಿಸ್ತೇವೆ. ರೈಟ್. This fine textures please note, these fine textures allow it to hold a large amount of water and prevents it from draining away quickly. ಈ ಸೂಕ್ಷ್ಮವಾದಂತ ರಚನೆಯು ಹೆಚ್ಚಿನ ಪ್ರಮಾಣದ ನೀರನ್ನ ಹಿಡಿದಿಡಲು ಅನುವು ಮಾಡಿಕೊಡುತ್ತೆ ಮತ್ತು ನೀರು ಬೇಗನೆ ಹರಿದು ಹೋಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ಹಾಗಾದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಯಾವುದು ಅಂತಂದ್ರೆ ಅವುಗಳಲ್ಲಿರುವಂತ ಸೂಕ್ಷ್ಮ ರಚನೆ. ಓಕೆ, ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ರೈಟ್. ನೆಕ್ಸ್ಟ್ ಕ್ವಶನ್. ಡ್ಯೂರಿಂಗ್ ಹೆವಿ ಎಕ್ಸರ್ಸೈಸ್ ವಿ ಗೆಟ್ ಮಸಲ್ ಕ್ರಾಂಪ್ಸ್ ಡ್ಯೂ ಟು ದಿ ಅಕ್ಯುಮುಲೇಷನ್ ಆಫ್. ಭಾರಿ ವ್ಯಾಯಾಮದ ಸಮಯದಲ್ಲಿ ಅಂದ್ರೆ ಹೆಚ್ಚಿನ ವ್ಯಾಯಾಮದ ಸಮಯದಲ್ಲಿ ಸ್ನಾಯುಗಳಲ್ಲಿ ಈ ಕೆಳಗಿನ ಸಂಗ್ರಹವಾಗುವುದರಿಂದ ಏನು ಸೆಳೆತ ಉಂಟಾಗುತ್ತದೆ, ಅಂದ್ರೆ ಸ್ನಾಯು ಸೆಳೆತ ಉಂಟಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್, ಲ್ಯಾಕ್ಟಿಕ್ ಆಸಿಡ್, ಆಲ್ಕೋಹಾಲ್, ವಾಟರ್. ವಿಚ್ ಇಸ್ ದ ರೈಟ್ ಆನ್ಸರ್? ಎಸ್, ಎಸ್, ಮ್ಯಾಕ್ಸಿಮಮ್ ರೈಟ್ ಆನ್ಸರ್ ಅನ್ನ ಕೊಟ್ಟಿರ್ತೀರಾ. ದಟ್ ಈಸ್ ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಮ್ಲ. ಇಲ್ಲಿ ನೀರು, ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್ ಯಾವುದೂ ಸಹ ಅಲ್ಲ. ರೈಟ್. ಲ್ಯಾಕ್ಟಿಕ್ ಆಮ್ಲನೇ ಯಾಕೆ ಸರ್ ಅಂದ್ರೆ ಭಾರಿ ವ್ಯಾಯಾಮ, ಹೆಚ್ಚಿನ ವ್ಯಾಯಾಮ ಮಾಡಿದಂತ ಸಂದರ್ಭದಲ್ಲಿ ದೇಹಕ್ಕೆ ಶಕ್ತಿಯ ಬೇಡಿಕೆ ಹೆಚ್ಚಾಗತ್ತೆ. ಆದ್ರೆ ಆಮ್ಲಜನಕದ ಪೂರೈಕೆ ಅಲ್ಲಿ ಸೀಮಿತಗೊಂಡಿರೋದ್ರಿಂದ, ಅಂದ್ರೆ ದೇಹದಲ್ಲಿರುವಂತಹ ಜೀವಕೋಶಗಳಿಗೆ ಅಗತ್ಯ ಪ್ರಮಾಣದ ಆಮ್ಲಜನಕ ದೊರಕದೇ ಇರೋದ್ರಿಂದ, ಅದರಲ್ಲೂ ಸ್ನಾಯು ಜೀವಕೋಶಗಳಿಗೆ ಅಗತ್ಯ ಪ್ರಮಾಣದ ಆಮ್ಲಜನಕ ದೊರಕದೇ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಸ್ನಾಯು ಕೋಶಗಳು ಶಕ್ತಿಯನ್ನು ಉತ್ಪಾದಿಸಲು ಆಮ್ಲಜನಕ ರಹಿತವಾಗಿ ಉಸಿರಾಡ್ತವೆ. ಓಕೆ, ಇನ್ ದಿಸ್ ಸಿಚುಯೇಷನ್ ಮಸಲ್ ಸೆಲ್ಸ್ ರೆಸ್ಪೈರ್ ಅನೇರೋಬಿಕಲಿ, ದಟ್ ಈಸ್ ವಿತೌಟ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ದಿ ಎನರ್ಜಿ. This anaerobic respiration produces lactic acid. ಈ ಆಮ್ಲಜನಕ ರಹಿತ ಉಸಿರಾಟವು ಅಥವಾ ಕಡಿಮೆ ಪ್ರಮಾಣದ ಆಮ್ಲಜನಕದ ಕೊರತೆಯಲ್ಲಿ ನಡೆಯುವಂತಹ ಈ ಉಸಿರಾಟ ಪ್ರಕ್ರಿಯೆಯು ಲ್ಯಾಕ್ಟಿಕ್ ಆಮ್ಲವನ್ನ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಲ್ಕೋಹಾಲ್ ನ ಬದಲಾಗಿ ಲ್ಯಾಕ್ಟಿಕ್ ಆಮ್ಲವನ್ನ ಇಲ್ಲಿ ಉಪ ಉತ್ಪನ್ನವಾಗಿ ಉತ್ಪಾದಿಸುತ್ತೆ. ಯಾವಾಗ ಲ್ಯಾಕ್ಟಿಕ್ ಆಮ್ಲದ ಶೇಖರಣೆ ಸ್ನಾಯುಗಳಲ್ಲಿ ಆಗುತ್ತೋ ಅವಾಗ ಸ್ನಾಯು ಸೆಳೆತಕ್ಕೆ ಅದು ಕಾರಣ ಆಗ್ತದೆ. ವಿಚ್ ಕಾಂಪೋನೆಂಟ್ ಆಫ್ ಬ್ಲಡ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್? ವೆರಿ ಸಿಂಪಲ್ ಕ್ವಶನ್. ರಕ್ತದ ಯಾವ ಘಟವು ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಅಂದ್ರೆ ಅದು ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್. ಇದೇನು ನಾವು ಡೀಟೇಲ್ ಆಗಿ ತಿಳ್ಕೊಬೇಕಾಗಿಲ್ಲ, ಸಿಂಪಲ್ ಕ್ವಶನ್, ಹೌದಲ್ವಾ? ಹಾಗಾದ್ರೆ ವಾಟ್ ಅಬೌಟ್ RBCs ಅಂಡ್ WBCs? ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳ ಕೆಲಸ ಏನು ಅಂತಂದ್ರೆ, ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನು ಸಾಗಿಸಿದ್ರೆ ಬಿಳಿ ರಕ್ತ ಕಣಗಳು ಸೋಂಕುಗಳ ವಿರುದ್ಧ ಹೋರಾಡುತ್ತವೆ. ಸೋಂಕುಗಳ ವಿರುದ್ಧ ಹೋರಾಡುವಂತ ಒಂದು ಕೆಲಸವನ್ನ ಮಾಡ್ತವೆ. ಇನ್ ಪ್ಲಾಂಟ್ಸ್ ವಾಟರ್ ಇಸ್ ಟ್ರಾನ್ಸ್ಪೋರ್ಟೆಡ್ ಥ್ರೂ. ಸಸ್ಯಗಳಲ್ಲಿ ನೀರು ಇದರ ಮೂಲಕ, ಎಸ್, ಸಿಂಪಲ್ ಕ್ವಶನ್ ಗೆ xylem is the right answer.
Xylem is a vascular tissue in plant that forms a continuous network of channels connecting roots to leaves. Xylem ಸಸ್ಯಗಳಲ್ಲಿ ಒಂದು ನಾಳೀಯ ಅಥವಾ ನಾಳ ಅಂಗಾಂಶವಾಗಿದ್ದು ಇದು ಬೇರುಗಳನ್ನು ಎಲೆಗಳಿಗೆ ಸಂಪರ್ಕಿಸುವ ಚಾನೆಲ್ಗಳ ನಿರಂತರ ಜಾಲವನ್ನ ರೂಪಿಸುತ್ತೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂಡ್ ಡಿಸಾಲ್ವ್ಡ್ ಮಿನರಲ್ಸ್. ಇದು ಬೇರುಗಳಿಂದ ನೀರು ಮತ್ತು ಕರಗಿದ ಖನಿಜಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸಲು ಸಹಾಯವನ್ನ ಮಾಡ್ತದೆ. ದೆನ್ ಫ್ಲೋಯಂ ಟ್ರಾನ್ಸ್ಪೋರ್ಟ್ ಫುಡ್ ಫ್ರಮ್ ದಿ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಫ್ಲೋಯಂ ಕೆಲಸ ಏನು? ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಆಹಾರವನ್ನ ಸಾಗಿಸುತ್ತೆ. ಫ್ಲೋಯಂ ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಆಹಾರವನ್ನ ಸಾಗಿಸುವಂತ ಕೆಲಸವನ್ನ ಮಾಡುತ್ತೆ. ಕ್ಲಿಯರ್ ಆಯ್ತಾ? ಎಸ್. ರಿಪ್ರೊಡಕ್ಷನ್ ಇನ್ ಈಸ್ಟ್ ಅಕರ್ಸ್ ಥ್ರೂ. ಈಸ್ಟ್ ನಲ್ಲಿ ಸಂತಾನೋತ್ಪತ್ತಿ ಇದರ ಮೂಲಕ ನಡೆಯುತ್ತದೆ. ಓಕೆ, ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹಲವಾರು ಪ್ರಕ್ರಿಯೆಗಳ ಮೂಲಕ ಜರುಗುತ್ತೆ. ಅದರಲ್ಲಿ ಈಸ್ಟ್ ನಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆಯೂ ಸಹ ಒಂದು. ಇದ್ರಲ್ಲಿ ಬರುವಂತ ಎಲ್ಲಾ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಯೂಶುವಲ್ ಆಗಿ ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಫ್ರಾಗ್ಮೆಂಟೇಶನ್ ತುಂಡಾಗುವಿಕೆ, ಬಡ್ಡಿಂಗ್ ಮೊಳಕೆ ಒಡೆಯುವಿಕೆ, ಸ್ಪೋರ್ ಫಾರ್ಮೇಶನ್ ಬೀಜಕ ರಚನೆ, ಫೀಷನ್ ವಿದಳನ. ಯಾವುದಿಲ್ಲಿ? ಎಸ್, ಆನ್ಸರ್ ಈಸ್ ಬಡ್ಡಿಂಗ್, ಮೊಳಕೆ ಒಡೆಯುವಿಕೆ. We know that yeast is single celled organism that reproduces asexually by budding. ಇಲ್ಲಿ ಈಸ್ಟ್ ಅನ್ನುವಂಥದ್ದು ಒಂದು ಏಕಕೋಶೀಯ ಜೀವಿಯಾಗಿದ್ದು ಇದು ಮೊಳಕೆ ಒಡೆಯುವಿಕೆ ಎಂಬ ಒಂದು ಪ್ರಕ್ರಿಯೆ ಮೂಲಕ ಅಲೈಂಗಿಕವಾಗಿ, ಪ್ಲೀಸ್ ನೋಟ್, ಸಂತಾನೋತ್ಪತ್ತಿ ಮಾಡುತ್ತೆ. A small bulb like projection called a bud grows out from the parent yeast cell. This is how the process will be takes place. ಪೋಷಕ ಈಸ್ಟ್ ಕೋಶದಿಂದ ಒಂದು ಸಣ್ಣ ಬಲ್ಬ್ ರೀತಿಯ ರಚನೆ ಅಂದರೆ ಮೊಗ್ಗು ಹೊರಬರುತ್ತೆ. ಓಕೆ, ಮೊಗ್ಗು ಅನ್ನೋದು ಏನಾಗುತ್ತೆ? ಹೊರಗಡೆ ಬರುತ್ತೆ. The bud gradually grows, detaches from the parent cell and forms a new yeast cell. ಮೊಗ್ಗು ಕ್ರಮೇಣ ಬೆಳೆಯುತ್ತೆ, ಅಂದ್ರೆ ಪ್ರೌಢಾವಸ್ಥೆಯನ್ನ ತಲುಪಿದಾಗ ನಂತರ ಪೋಷಕ ಕೋಶದಿಂದ ಬೇರ್ಪಟ್ಟು ಹೊಸ ಈಸ್ಟ್ ಕೋಶವಾಗಿ ಅದು ರೂಪುಗೊಳ್ತಾ ಹೋಗುತ್ತೆ. ದ ಸೇಮ್ ಥಿಂಗ್ ಇಸ್ ಹ್ಯಾಪನ್ಡ್ ಇನ್ ಹೈಡ್ರಾ ಆಲ್ಸೋ. ಹೈಡ್ರಾದಲ್ಲೂ ಸಹ ನಡೆಯುವಂಥದ್ದು ಇದೇ ಪ್ರಕ್ರಿಯೆ. ರೈಟ್. A car moves with a speed of 40 km/h for 15 minutes and then a speed of 60 km/h for the next 15 minutes. The total distance covered by the car. ಮೊದಲ 15 ನಿಮಿಷಗಳು ಒಂದು ಕಾರು 40 km/h ವೇಗದಲ್ಲಿ, ನಂತರ ಮುಂದಿನ 15 ನಿಮಿಷ 60 km/h ವೇಗದಲ್ಲಿ ಚಲಿಸಿದ್ರೆ ಕಾರು ಕ್ರಮಿಸಿದ ಒಟ್ಟು ದೂರ 100, 25, 15, 10. ಹೇಗೆ ಸರ್ ಕಂಡುಹಿಡಿಯೋದು? ಸಪರೇಟ್ ಆಗಿ ಕಂಡುಹಿಡಿದು ಎರಡನ್ನೂ ಆಡ್ ಮಾಡ್ಬೇಕಷ್ಟೇ. ಫಸ್ಟ್ ನೋಡಿ, ಆಪ್ಷನ್ ಬಿ 25 km ರೈಟ್ ಆನ್ಸರ್. ಯಾವ ರೀತಿ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಯರ್ ಸ್ಪೀಡ್ ಇಸ್ 40, ಟೈಮ್ ಈಸ್ ಕನ್ಸಿಡರ್ ಇನ್ ಟರ್ಮ್ಸ್ ಆಫ್ ಅವರ್, ಅಂದ್ರೆ ಮಿನಿಟ್ಸ್ ಅಲ್ಲಿ ಇದೆ, ಅವರ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು? ಕನ್ಸಿಡರ್ ಮಾಡ್ಬೇಕು. ಇಲ್ಲಿ 40 ಇಂಟು 15/60 ಅಂದ್ರೆ 1 ಗಂಟೆಗೆ 60 ನಿಮಿಷಗಳು. ಇಲ್ಲಿ 15 ನಿಮಿಷ ಕೊಟ್ಟಿರೋದ್ರಿಂದ 15/60 ಬರ್ಕೊಳ್ಳೋಣ. 1 ಕ್ಯಾನ್ಸಲ್ ಆಗುತ್ತೆ. ರೈಟ್. 2 2 3 3 3 ಸೊ ಇಲ್ಲಿ 5 ಎಷ್ಟಾಗ್ತಾ ಇದೆ? 10 ಕಿಲೋಮೀಟರ್ ಆಗ್ತಾ ಇದೆ. 10 ಕಿಲೋಮೀಟರ್. ಸೆಕೆಂಡ್ ಪಾರ್ಟ್, ನೆಕ್ಸ್ಟ್ ಪಾರ್ಟ್ ಅಂತ ಬಂದಾಗ ಅಗೈನ್ ಸ್ಪೀಡ್ ಅಂಡ್ ಟೈಮ್, ದಟ್ ಈಸ್ 60 ಇಂಟು 15/60. This is very easy. 16 get cancelled. The result is 15 km. So 10 plus 15, that is 25 km. Option B ಇಲ್ಲಿ ಸರಿಯಾದ ಉತ್ತರ. Option B here is the right answer. The safety device based on the heating effect of electric current. Safety device based on heating effect of electric current is called as. ವಿದ್ಯುತ್ ಪ್ರವಾಹದ ಉಷ್ಣ ಪರಿಮಾಣವನ್ನು ಆಧರಿಸಿದ ಸುರಕ್ಷತಾ ಸಾಧನವನ್ನ ಏನಂತ ಕರಿತೀವಿ? ಸ್ವಿಚ್, ಫ್ಯೂಸ್, ಎಲೆಕ್ಟ್ರೋಮ್ಯಾಗ್ನೆಟ್, ಬ್ಯಾಟರಿ. ಸ್ವಿಚ್ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುತ್ತಾ? ಎಲೆಕ್ಟ್ರೋಮ್ಯಾಗ್ನೆಟ್ ಅಲ್ಲ, ಬ್ಯಾಟರಿ ಅಲ್ಲ, ಸ್ವಿಚ್, ಫ್ಯೂಸ್.
ಆನ್ಸರ್ ಈಸ್ ಫ್ಯೂಸ್. ಮನೆಯಲ್ಲಿ ಎಲ್ಲಾರ ಮನೆಗಳಲ್ಲೂ ಸಹ ಫ್ಯೂಸ್ ಇವಾಗ MCB ಅನ್ನೋದು ಬಂದಿದೆ. ಇನ್ಸ್ಟೆಡ್ ಆಫ್ ದಟ್ ಫ್ಯೂಸ್ ಏನ್ ಮಾಡುತ್ತೆ? ಫ್ಯೂಸ್ ಇಸ್ ಎ ವೈರ್ ಮೇಡ್ ಅಪ್ ಆಫ್ ಎ ಮೆಟೀರಿಯಲ್ ವಿತ್ ಲೋ ಮೆಲ್ಟಿಂಗ್ ಪಾಯಿಂಟ್. ನೋಡಿ ಇದ್ರ ಮೇಲೂ ಈ ಪಾಯಿಂಟ್ ಇದೆಯಲ್ಲ, ಇದ್ರ ಮೇಲೂ ಬಂದಿದೆ. ವೈ ಇನ್ ಎ ಫ್ಯೂಸ್ the wire made up of a metal is used ಅಂತ ಕೇಳಿದಾಗ, because that wire, the material used in the formation of wire having a low melting point. ಫ್ಯೂಸ್ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ವಸ್ತುವಿನಿಂದ ಮಾಡಿದಂತ ಒಂದು ತಂತಿಯಾಗಿದೆ. If an excessively large current flows through the circuit, the fuse wire eats up, melts and breaks the circuit. This is the process takes place in the fuse. ಮಂಡಲದ ಮೂಲಕ ಅತಿಯಾದ ವಿದ್ಯುತ್ ಪ್ರವಾಹ ಹರಿದಾಗ ಏನಾಗುತ್ತೆ? ಫ್ಯೂಸ್ ತಂತಿ ಮೊದಲು ಬಿಸಿ ಆಗುತ್ತೆ, ಜೊತೆಗೆ ಕರಗಿ ಮಂಡಲ ಏನಾಗುತ್ತೆ? ಮಂಡಲವನ್ನ ತುಂಡರಿಸುತ್ತೆ. ಅಷ್ಟೇ, ಮಂಡಲವನ್ನ ತುಂಡರಿಸುವಂತ ಒಂದು ಕೆಲಸವನ್ನ ಮಾಡಿಸ್ತದೆ. This is how the process will be takes place. Next, this prevent damage to electrical appliances and protect against the potential fires. ಇದು ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗುವುದನ್ನು ತಡೆಯುತ್ತೆ ಮತ್ತು ಸಂಭವನೀಯ ಬೆಂಕಿ ಅವಘಡಗಳಿಂದಲೂ ಸಹ ರಕ್ಷಣೆಯನ್ನ ನೀಡುತ್ತೆ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್. This is very very important one. Right, the image formed by a plane mirror is always. ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು ಯಾವಾಗಲೂ ಸತ್ಯ ಮತ್ತು ತಲೆಕೆಳಗಾದ, ಮಿಥ್ಯ ಮತ್ತು ನೇರವಾದ, ಸತ್ಯ ಮತ್ತು ನೇರವಾದ, ಮಿಥ್ಯ ಮತ್ತು ತಲೆಕೆಳಗಾದ. ಯಾವುದು ಇಲ್ಲಿ ಸರಿಯಾದ ಉತ್ತರ? ವಿಚ್ ಇಸ್ ದ ರೈಟ್ ಆನ್ಸರ್? ಸಮತಲ ದರ್ಪಣದಿಂದ ಅಂತ ಕೇಳಿದ್ದಾರೆ. ಸರ್ ಸಿಂಪಲ್ ಕ್ವಶನ್ ಅಲ್ವಾ ಸರ್? ನಾವು ಡೈಲಿ ಯೂಸ್ ಮಾಡೇ ಮಾಡ್ತೀವಿ. ಎಸ್, ರಿಯಲ್ ಅಂಡ್ ಇನ್ವರ್ಟೆಡ್, ವರ್ಚುವಲ್ ಅಂಡ್ ಡೈರೆಕ್ಟ್, ರಿಯಲ್ ಅಂಡ್ ಡೈರೆಕ್ಟ್, ವರ್ಚುವಲ್ ಅಂಡ್ ಇನ್ವರ್ಟೆಡ್. ಆನ್ಸರ್ ಈಸ್ ವರ್ಚುವಲ್ ಅಂಡ್ ಡೈರೆಕ್ಟ್. ಮಿಥ್ಯ ಅಲ್ಲಿ ಉಂಟಾಗುವಂತದ್ದು ಮಿಥ್ಯ ಪ್ರತಿಬಿಂಬ, ಆದರೆ ನೇರವಾದ. ಎ ವರ್ಚುವಲ್ ಇಮೇಜ್ ಇಸ್ ಒನ್ ದಟ್ ಕೆನಾಟ್ ಬಿ ಫಾರ್ಮ್ಡ್ ಆನ್ ಎ ಸ್ಕ್ರೀನ್. ಮಿಥ್ಯ ಪ್ರತಿಬಿಂಬವನ್ನ ಪರದೆಯ ಮೇಲೆ, ಏನ್ ಸ್ನೇಹಿತರೆ, ಪರದೆಯ ಮೇಲೆ ಅದನ್ನ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ಪರದೆಯ ಮೇಲೆ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ರೈಟ್. And the image formed by a plane mirror is erect, of the same size as the object and laterally inverted. ಸಮತಲ ದರ್ಪಣದಿಂದ ರೂಪುಗೊಂಡ ಪ್ರತಿಬಿಂಬವು ನೇರವಾಗಿರುತ್ತೆ, ವಸ್ತುವಿನಷ್ಟೇ ಗಾತ್ರವನ್ನು ಹೊಂದಿರುತ್ತೆ ಮತ್ತು ಪಾರ್ಶ್ವವಾಗಿ ವಿಲೋಮವಾಗಿರುತ್ತೆ. ಪಾರ್ಶ್ವ ವಿಲೋಮ ಅಂತಂದಾಗ laterally inverted means when we used the our left hand in that mirror, it seems to be right. That's it. ಅಂದ್ರೆ ನಾವು ಎಡಗೈಯನ್ನ ಬಳಸಿ ಕೆಲಸವನ್ನ ಮಾಡ್ತಾ ಇದ್ದಾಗ ಅದು ಬಲಗೈಯಲ್ಲಿ ಕೆಲಸ ಮಾಡ್ತಾ ಇರುವಂತೆ, ಬಲಭಾಗದ ಅಂಗಗಳನ್ನ ಬಳಸಿದಾಗ ಎಡಭಾಗದ ಅಂಗಗಳು ಕೆಲಸ ಮಾಡುತ್ತಾ ಇರೋ ರೀತಿಯಲ್ಲಿ ಅದು ತೋರಿಸುತ್ತೆ. ಹೌದಲ್ವಾ? It appears to be located behind the mirror at the same distance as the object is in front. Same distance. ನೋಡಿ, ಈ ಪಾಯಿಂಟ್ ಮೇಲೂ ಸಹ ಕ್ವಶನ್ ಬಂದಿದೆ. ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿ ಇದೆಯೋ ಪ್ರತಿಬಿಂಬವು ದರ್ಪಣದ ಹಿಂದೆ ಅಷ್ಟೇ ದೂರದಲ್ಲಿ ಇರುವಂತೆ ಕಾಣುತ್ತದೆ. ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಮಿರರ್ ಇಂದ ಒಂದು 5 ಮೀಟರ್ ದೂರ ಇದೀವಿ ಅಂತಂದ್ರೆ, ಓಕೆ, ದೆನ್ our image is also 5 meters away from the mirror. That looks like that. The process of seeping of water into ground is called. ನೀರು ನೆಲದೊಳಗೆ ಇಳಿಯುವ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ಎವಾಪರೇಷನ್ ಅಂದ್ರೆ ನೀರು ಆವಿ ಆಗೋದು,
ಇನ್ಫಿಲ್ಟ್ರೇಷನ್ ಒಳಸೇರುವಿಕೆ, ಕಂಡೆನ್ಸೇಷನ್ ಅಂತಂದ್ರೆ ಅಲ್ಲಿ ಸ್ಥಿತಿ ಬದಲಾವಣೆ ಆಗತ್ತೆ. ಪ್ರೆಸಿಪಿಟೇಷನ್ ಅಂದ್ರೆ ವರ್ಷಧಾರ ಅಂತ ನಾವು ಕರ್ಕೊಳ್ತೀವಿ. ದೆನ್ ವಿಚ್ ಇಸ್ ದ ರೈಟ್ ಆನ್ಸರ್? ಎಸ್, ದ ರೈಟ್ ಆನ್ಸರ್ ಈಸ್ ಇನ್ಫಿಲ್ಟ್ರೇಷನ್, ಒಳಸೇರುವಿಕೆ. ಏನ್ ಸರ್ ಹಿಂಗಂದ್ರೆ? Infiltration is the process by which water on the ground surface enters the soil. ಭೂಮಿಯ ಮೇಲ್ಮೈಲಿರುವಂತ ನೀರು ಮಣ್ಣನ್ನು ಪ್ರವೇಶಿಸುವಂತ ಪ್ರಕ್ರಿಯೆಯೇ ಒಳಸೇರುವಿಕೆ ಆಗಿದ್ದು, ಈ ಪ್ರಕ್ರಿಯೆಯು ಅಂತರ್ಜಲವನ್ನು ಮರುಪೂರಣ ಮಾಡುತ್ತದೆ. ಇದು ಆಕ್ವಿಫೈರ್ಗಳು ಎಂಬ ಭೂಗತ ಪದರಗಳಲ್ಲಿ ಸಂಗ್ರಹವಾಗುತ್ತದೆ. ದಿಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. This process recharges groundwater which is stored in underground layers called aquifers. ಓಕೆ, ಇಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು? ಅಂತರ್ಜಲವನ್ನ ಮರುಪೂರ್ಣಗೊಳಿಸುವಂತಹ ಪ್ರಕ್ರಿಯೆ ಅಂತ ಕೇಳಿದ್ರು ನಾವು ಏನಂತ ಬರೀಬೇಕು? ಒಳಸೇರುವಿಕೆ ಅಂತಾನೆ ನಾವು ಆನ್ಸರ್ ಬರೀಬೇಕಾಗತ್ತೆ. ಇನ್ಫಿಲ್ಟ್ರೇಷನ್ ಅಂತಾನೆ ಆನ್ಸರ್ ಬರೀಬೇಕು. ದ ರೇಟ್ ಆಫ್ ಇನ್ಫಿಲ್ಟ್ರೇಷನ್ ಡಿಪೆಂಡ್ಸ್ ಆನ್ ದಿ ಸಾಯಿಲ್ ಟೈಪ್, ಲ್ಯಾಂಡ್ ಕವರ್ and intensity of rainfall. This is also important. ಒಳಸೇರುವಿಕೆಯು ಯಾವುದನ್ನು ಅವಲಂಬಿಸಿರುತ್ತೆ? ಎಲ್ಲಾ ಭಾಗಗಳಲ್ಲೂ ಒಳಸೇರುವಿಕೆ ಒಂದೇ ಪ್ರಮಾಣದಲ್ಲಿ ಆಗುತ್ತಾ? ನೀರಿನ ಒಳಸೇರುವಿಕೆ ಇಲ್ಲ. ಅದು ಅಲ್ಲಿನ ಮಣ್ಣಿನ ವಿಧ, ಭೂಮಿಯ ಒದಿಕೆ, ಮಳೆಯ ತೀವ್ರತೆ, ಆ ಭಾಗದಲ್ಲಿನ ಮಳೆಯ ತೀವ್ರತೆಯನ್ನ ಅವಲಂಬಿಸಿರುತ್ತೆ. Which of the following is not a forest product? ಕೆಳಗಿನವುಗಳಲ್ಲಿ ಯಾವುದು ಅರಣ್ಯ ಉತ್ಪನ್ನ ಅಲ್ಲ? ಗಮ್, ಗೋಂದು ಅನ್ನೋದು ಅರಣ್ಯ ಉತ್ಪನ್ನ. ಪ್ಲೈವುಡ್, ಸೀಮೆ ಎಣ್ಣೆ, ಜೇನುತುಪ್ಪ, ಕೆರೋಸಿನ್, ಹನಿ. ವಿಚ್ ಇಸ್ ನಾಟ್ ಎ ಪ್ರಾಡಕ್ಟ್ ಆಫ್ ಫಾರೆಸ್ಟ್? ಎಸ್, ಆನ್ಸರ್ ಈಸ್ ಕೆರೋಸಿನ್. ಹೌದು, ಕೆರೋಸಿನ್ ಇಸ್ ಎ ಫಾಸಿಲ್ ಫ್ಯೂಯಲ್ಸ್ obtained from the fractional distillation of petroleum. Okay, not the coal. ಸೀಮೆ ಎಣ್ಣೆ ಪೆಟ್ರೋಲಿಯಂ ಎಂಬ ಕಚ್ಚಾ ತೈಲದ ಆಂಶಿಕ ಬಟ್ಟಿ ಇಳಿಸುವಿಕೆಯಿಂದ ಪಡೆಯುವಂತಹ ಒಂದು ಪಳವಳಿಕೆ ಇಂಧನವಾಗಿರುತ್ತೆ. But other three, gum, plywood is nothing but made from wood, and honey are all products obtained from the forest. ಗೋಂದು, ಪ್ಲೈವುಡ್ ಮತ್ತು ಜೇನುತುಪ್ಪ ಇವೆಲ್ಲವೂ ಅರಣ್ಯಗಳಿಂದ ಪಡೆಯುವಂತಹ ಉತ್ಪನ್ನಗಳಾಗಿವೆ. ಹೌದಲ್ವಾ? ಫಾರೆಸ್ಟ್ ಆರ್ ಎ ಸೋರ್ಸ್ ಆಫ್ ನ್ಯೂಮರಸ್ ಪ್ರಾಡಕ್ಟ್ಸ್ ಆರ್ ವೈಟಲ್ ಫಾರ್ ಹ್ಯೂಮನ್ ಲೈಫ್. ಅರಣ್ಯಗಳು ಮಾನವನ ಜೀವನಕ್ಕೆ ಅಗತ್ಯವಾದ ಹಲವಾರು ಉತ್ಪನ್ನಗಳ ಮೂಲ ಅಂತ ನಾವು ಅದನ್ನ ಗುರುತಿಸ್ಕೊಳ್ತೀವಿ. ಕ್ಲಾಸ್ ಇಷ್ಟ ಆಗ್ತಾ ಇದೆಯಾ? ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಫಟಾಫಟ್ ಅಂತ ಲೈಕ್ ಬರ್ಲಿ. ಎಸ್, ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಓಕೆ, ದಿ ಸಾಲಿಡ್ ವೇಸ್ಟ್ ದಟ್ ಸೆಟಲ್ಸ್ ಡೌನ್ ಡ್ಯೂರಿಂಗ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಈಸ್. ತ್ಯಾಜ್ಯ ನೀರಿನ ಸಂಸ್ಕರಣೆಯ ಸಮಯದಲ್ಲಿ ಕೆಳಗೆ ನೆಲೆಗೊಳ್ಳುವ ಘನ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡುವಂತಹ ಸಮಯದಲ್ಲಿ ಕೊನೆಯಲ್ಲಿ ಕೆಳಗೆ ನೆಲೆಗೊಳ್ಳುವಂತಹ ಘನ ತ್ಯಾಜ್ಯ ಏನಿರುತ್ತೆ, ಈ ಘನ ತ್ಯಾಜ್ಯವನ್ನ ಏನಂತ ಕರ್ಕೊಳ್ತೀವಿ? ಸೀವೆ, ಚರಂಡಿ ನೀರು ಅಂತನ, ಸ್ಕಮ್, ಕೆನೆ, ಸ್ಲಡ್ಜ್, ಕೆಸರು, ಕಂಟಾಮಿನೆಂಟ್, ಮಾಲಿನ್ಯಕಾರಕ. ಏನಂತ ಕರಿತೀವಿ ಸರ್? ಕೆಳಗಡೆ ಘನ ತ್ಯಾಜ್ಯ ಅಂತ ಬೇರೆ ಹೇಳ್ತಾ ಇದ್ದೀರಾ. ಘನ ತ್ಯಾಜ್ಯ ಯಾವ್ದಾಗಿರ್ಬೇಕು ಸ್ನೇಹಿತರೆ? ಸ್ಲಡ್ಜ್, ಕೆಸರೆ. ಕೆಸರು ಹಂಗೆ ಉಳ್ಕೊಳ್ಳುತ್ತೆ. ಮೇಲ್ಗಡೆ ತಿಳಿ ನೀರು ಅಂದ್ರೆ ಇರೋವಂಥದ್ದು. ಹೌದಲ್ವಾ? In a wastewater treatment plant, solids like faeces settles at bottom of a sedimentation tank. ಹೌದಲ್ವಾ? ರೈಟ್. ಇಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕದಲ್ಲಿ ಮಲದಂತಹ ಘನವಸ್ತುಗಳು ಸೆಡಿಮೆಂಟೇಷನ್ ಟ್ಯಾಂಕ್ ನ ಕೆಳಭಾಗದಲ್ಲಿ ರೂಪುಗೊಳ್ಳುತ್ತೆ. ದಿಸ್ ಸೆಟಲ್ಡ್ ಸಾಲಿಡ್ ವೇಸ್ಟ್ ಇಸ್ ಕಾಲ್ಡ್ ಸ್ಲಡ್ಜ್. ಈ ರೀತಿ ನೆಲೆಗೊಂಡ ಘನತ್ಯಾಜ್ಯವನ್ನ ನಾವು ಕೆಸರು ಅಂತ ಕರ್ಕೊಳ್ತೀವಿ. ದ ಸ್ಲಡ್ಜ್ ಇಸ್ ದೆನ್ ಟ್ರೀಟೆಡ್ ಟು ಪ್ರೊಡ್ಯೂಸ್ ಬಯೋಗ್ಯಾಸ್ ಅಂಡ್ ಮೆನ್ಯೂರ್. ನಂತರ ಈ ಕೆಸರನ್ನು ಜೈವಿಕ ಅನಿಲ ಮತ್ತು ಗೊಬ್ಬರವನ್ನು ಉತ್ಪಾದಿಸಲು ಸಂಸ್ಕರಿಸಲಾಗುತ್ತದೆ. ಕ್ಲಿಯರ್ ಆಯ್ತಾ? ದಿಸ್ ಈಸ್ ಹೌ ದ ಪ್ರೋಸೆಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ತರಗತಿ. This is very important class for CTET, GPSTR, PSTR and HSTR, particularly for upcoming CTET exam. Okay, ಸ್ಟ್ರೇಟ್ ಕ್ಲಾಸ್ ಅನ್ನ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ಸ್ ಮತ್ತೆ ಕಾಮೆಂಟ್ ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸೋಣ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಶುಭ ದಿನ. ಧನ್ಯವಾದಗಳು.